ಅಹಂಕಾರಕ್ಕೆ ಅಂತ್ಯ. ಹಳ್ಳಿ ಬಸ್ನಿಂದ ಅಮೃತ ಕೆಳಗಿಳಿದಾಗ ಎಲ್ಲರೂ ಅವಳ ಕಡೆ ನೋಡಿದರು. ಅವಳನ್ನು ನೋಡಿದ ಪ್ರತಿಯೊಬ್ಬರು ಚಕಿತರಾದರು. ಅವಳು ಅಪಾರ ಸೌಂದರ್ಯದ ಹುಡುಗಿ. ಸಣ್ಣ ಹಳ್ಳಿಯ ಜನರು ಇಷ್ಟು ಸುಂದರನಾಗಿದ್ದ ಹುಡುಗಿಯನ್ನು ಹೆಚ್ಚು ನೋಡಿರಲಿಲ್ಲ. ಅಮೃತ ತಮ್ಮ ಊರಿನ ಶ್ರೀಮಂತ ವ್ಯಕ್ತಿಯ ಮಗಳು. ಅವಳು ಅತಿ ಸುಂದರಳಾಗಿದ್ದಾಳೆ ಎಂಬ ಅರಿವಿನಿಂದ ತುಂಬಾ ಗರ್ವದಲ್ಲಿ ಇರತಕ್ಕಳು. ಹಳ್ಳಿಯ ಹುಡುಗಿಯರನ್ನು ತಿರಸ್ಕರಿಸುತ್ತಾ ತನ್ನ ಸೌಂದರ್ಯವನ್ನು ಪ್ರತಿ ಕಡೆ ತೋರಿಸಲು ಇಷ್ಟಪಡುತ್ತಿದ್ದಳು. ಒಂದು ದಿನ ಅವಳಿಗೆ ಅವಳ ಸುಂದರತೆಯ ಬಗ್ಗೆ ತುಂಬಾ ಅಹಂಕಾರ ಆಗಿ ಹಳ್ಳಿಯ ಜನರನ್ನು ಇಗ್ನೋರ್ ಮಾಡತೊಡಗಿದಳು. ಯಾರನ್ನೂ ಗೌರವಿಸದೆ ಮಾತನಾಡುತ್ತಿದ್ದಳು. ಹಳ್ಳಿಯ ಹಿರಿಯರು ಕೂಡ ಅವಳ ವರ್ತನೆಯನ್ನು ಗಮನಿಸಿದರು. ಒಮ್ಮೆ ಹಳ್ಳಿಯಲ್ಲಿ ದೊಡ್ಡ ಮಳೆ ಬಂದು ಎಲ್ಲೆಡೆ ಕೆಸರಾಗಿತ್ತು. ಅಮೃತ ತನ್ನ ಸ್ನೇಹಿತೆಯರೊಂದಿಗೆ ರಸ್ತೆ ಮೇಲೆ ನಡೆಯುತ್ತಿರುವಾಗ ಕಾಲು ಜಾರಿ ಕೆಸರಿನಲ್ಲಿ ಬಿದ್ದಳು. ಪಕ್ಕದ ಬಾಲಕನೊಬ್ಬ ಹೆಸರಾಂತ ರೈತನ ಮಗ ಅವಳನ್ನು ಮೇಲಕ್ಕೆ ಎತ್ತಲು ಮುಂದಾದ. ಆದರೆ ಅಮೃತ ಅವನ ಸಹಾಯ ತಿರಸ್ಕರಿಸಿ ಅವನನ್ನು ಕೀಳಾಗಿ ನೋಡಿದಳು. ಆಗ ಬಾಲಕನ ತಾತ ವೃದ್ಧನೊಬ್ಬ ಹೇಳಿದರು, ಮಗು, ಸೌಂದರ್ಯ ತಾತ್ಕಾಲಿಕ, ಆದರೆ ಒಳ್ಳೆಯ ಗುಣ ಮಾತ್ರ ಶಾಶ್ವತ. ಸೌಂದರ್ಯದಿಂದ ತಾನೇ ಬದುಕು ಮುಂದೆ ಸಾಗುವುದಿಲ್ಲ, ಅದು ಮಾಯೆಯಾಗಬಹುದು. ಆದರೆ ಒಳ್ಳೆಯ ಮನಸ್ಸು ಮತ್ತು ನಡವಳಿಕೆಯು ಜನರ ನೆನಪಿನಲ್ಲಿ ಉಳಿಯುತ್ತದೆ. ಈ ಮಾತುಗಳು ಅಮೃತಗೆ ಆಘಾತವಾಗಿದ್ದು ಅವಳು ತನ್ನ ತಪ್ಪನ್ನು ಅರಿತುಕೊಂಡಳು. ಅಹಂಕಾರವನ್ನು ತೊರೆದು ಜನರೊಂದಿಗೆ ಸ್ನೇಹಪೂರ್ಣವಾಗಿ ಮಾತಾಡಲು ಆರಂಭಿಸಿದಳು. ನೀತಿ: ಸೌಂದರ್ಯ ಕೇವಲ ಹೊರಗಿನ ತೋರುತ್ತದೆ, ಆದರೆ ಒಳ್ಳೆಯ ಗುಣಗಳು ಮಾತ್ರ ಮಾನವ ಸಹಾಯಕ್ಕೆ ಬರುತ್ತವೆ. ಅಹಂಕಾರ ಯಾವಾಗಲೂ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ.